ಬಸವ ಜಯಂತಿಯ ಅಂಗವಾಗಿ ಎಲ್ಲ ನನ್ನ ಬಂಧುಗಳಿಗೆ ಶರಣಾರ್ಥಿ. ಗಗನಕ್ಕೆ ಚಂದ್ರನೇ ಶೃಂಗಾರ, ನೀರಿಗೆ ರೈತಲೇ ಶೃಂಗಾರ, ಸಮುದ್ರಕ್ಕೆ ಅಲೆಗಳೇ ಶೃಂಗಾರ, ಹೆಣ್ಣಿಗೆ ಗುಣವೇ ಶೃಂಗಾರ. ಹಾಗೆ ನಮ್ಮ ಕೂಡಲ ಸಂಗಮ ಕ್ಷೇತ್ರದ ಹೆರೆಗೆ ವಿಭೂತಿವೇ ಶೃಂಗಾರ. ಈಗ ನಾನು ನಮ್ಮ ವಿಶ್ವಗುರು ಬಸವಣ್ಣನವರ ಬಗ್ಗೆ 2 ಮಾತುಗಳನ್ನು ಆಡುತ್ತೇನೆ. ಬಸವಣ್ಣನವರಿಗೆ ಮಲ್ಟಿ ಸ್ಪೆಷಾಲಿಟಿ ಪರ್ಸನಾಲಿಟಿಯನ್ನು ನೋಡಿದಾಗ ಅವರು ಋಷಿಯಾಗಿಯೂ ಕವಿಯಾಗಿಯೂ ಕಾಣುತ್ತೇವೆ. ಜನರಿಗೆ ಆನಂದಮಯವಾದ ಜೀವನವನ್ನು ನಡೆಸಲು ಜನರಿಗೆ ಬೇಕಾದಂತಹ ಮೊರಾಲಿಟಿ, ಸ್ಪಿರಿಚುವಾಲಿಟಿ, ಎಥಿಕ್ಸ್ ಈ 3 ಸುಲಭವಾಗಿ ಕೊಟ್ಟಿದ್ದು ನಮ್ಮ ಬಸವಣ್ಣನವರ ಕೊಡುಗೆ ಅಂತ ಹೇಳುತ್ತೇನೆ. ಬಸವಣ್ಣನವರು ವಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮಾನಸ ಹಾಗೂ ತಾಯಿ ಮಾರಲಾಂಬಿಕೆಯರ ಮಗನಾಗಿ ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯದಂದು ಜನಿಸಿದರು. ಬಸವಣ್ಣನವರಿಗೆ ಹಲವಾರು ಹೆಸರಿಂದ ಕರೆಯುತ್ತಾರೆ. ಜಗಜ್ಯೋತಿ ಬಸವೇಶ್ವರರು, ಮಹಾಮಾನವತಿ ಬಸವೇಶ್ವರರು, ಕ್ರಾಂತಿಯೋಗಿ ಬಸವೇಶ್ವರರು, ಭಕ್ತಿ ಭಂಡಾರಿ ಬಸವೇಶ್ವರರು ಹೀಗೆ ಹಲವಾರು ಹೆಸರಿಂದ ಕರೆಯುತ್ತಾರೆ. ಬಸವಣ್ಣನವರು ವಿಠಲದ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಅವರು ಅನುಭವ ಮಂಟಪಗಳನ್ನು ಮಾಡಿದರು ಮತ್ತು 21ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಮಾಡಿದರು. ಹೀಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದರು. ಕಳಬೇಡ ಕೊಲಬೇಡ, ಹುಸಿಯ ನುಡಿಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮದಲ್ಲಿಸುವ ಪಡಿ. ಈ ವಚನದಲ್ಲಿ ಹೇಳಿರುವಂಥ ಎಲ್ಲದನ್ನು ಪಾಲಿಸಿದರೆ ನಮ್ಮ ಆತ್ಮಶುದ್ಧಕ್ಕೆ ಮತ್ತು ಉದ್ಧಾರಕ್ಕೆ ಇದೇ ಸರಳವಾದ ಮಾತು ಎಂಬುದು ನಮ್ಮ ಬಸವಣ್ಣನವರು ತಿಳಿಸಿದ್ದಾರೆ. ಧನ್ಯವಾದಗಳು. ಕಾಯಕವೇ ಕೈಲಾಸ.